ಸರ್ಕಾರಿ ಉದ್ಯೋಗಕ್ಕೆ ಅಂತ ನಕಲಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿರುವಂತಹ ಗಂಭೀರ ಆರೋಪ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಪುತ್ರಿ ಸುಮಾ ಮೇಲೆ ಕೇಳಿಬಂದಿದೆ. ಹೀಗಾಗಿ ಎಫ್ಐಆರ್ ಅನ್ನು ಮಾಡಲಾಗಿದೆ. ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ನಕಲಿ ದಾಖಲೆಗಳನ್ನು ಕೊಟ್ಟು ಹುದ್ದೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಅನ್ನೋದು ಆರೋಪ. ಕೆಪಿಎಸ್ಸಿ ಕಾರ್ಯದರ್ಶಿಯಿಂದ ವಿಧಾನಸೌಧ ಠಾಣೆಗೆ ದೂರು ಸಲ್ಲಿಕೆ ಆಗಿದೆ. ದೂರಿನ ಮೇರೆಗೆ ವಿಧಾನಸೌಧ ಪೊಲೀಸರು ಈಗ ನಕಲಿ ಮಾಡಿದ್ದು ಎಲ್ಲಿಂದ, ಫೇಕ್ ಸರ್ಟಿಫಿಕೇಟ್ ಸೃಷ್ಟಿಯಾಗಿದ್ದು ಎಲ್ಲಿಂದ, ಯಾರ್ಯಾರ ಪಾತ್ರ ಇದೆ ಅದೆಲ್ಲ ನೋಡಬೇಕು. ಕುಟುಂಬದ ವಾರ್ಷಿಕ ಆದಾಯ 40,000 ರೂಪಾಯಿ ಅಂತ ತೋರಿಸೋ ದಾಖಲೆ. ಬಟ್ ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ತಂದೆಯ ಮಂತ್ಲಿ ಇನ್ಕಮ್ 2.5 ಲಕ್ಷ ಇದೆ. ಸೊ ವರ್ಷಕ್ಕೆ 40,000 ಅಂತ ಕೊಟ್ಟಿದ್ದಾರಲ್ಲ ಈ ದಾಖಲೆನಲ್ಲಿ, ಇದು ಎಂಥ ದೊಡ್ಡ ಸುಳ್ಳು, ಶುದ್ಧ ಸುಳ್ಳು ಅನ್ನೋದೆಲ್ಲ ತಿಳಿದು ಬಂದಿದೆ. ಹೀಗಾಗಿ ಗಂಭೀರವಾಗಿ ಕರ್ತವ್ಯ ಲೋಪ ಯಾರಿಂದಾಗಿದೆ, ಇವರಿಗೆ ಹುದ್ದೆ ಕೊಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಯಾಕೆ ಆಗಲಿಲ್ಲ, ಆಗಿದ್ರೂ ಯಾರ್ದಾದ್ರೂ ಪ್ರೆಷರ್ ಇತ್ತ ಅನ್ನೋದೆಲ್ಲ ಗೊತ್ತಾಗಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ಏನೇನು ವಿಚಾರಗಳು ಗೊತ್ತಾಗಿದೆ? ಇದು ದೊಡ್ಡ ಹಗರಣ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಅಂತ. ಮಮತಾ, ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂಥ ಶಿವಶಂಕರಪ್ಪ ಸಾಹುಕಾರ್ ಅವರ ಮಗಳು ಸುಮಾ ಸಾಹುಕಾರ್ ಮೇಲೆ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸುಮಾ ಸಾಹುಕಾರ್ ಅವರು ಕೈಗಾರಿಕಾ ಮತ್ತು ವಿಸ್ತೀರ್ಣ ಇಲಾಖೆಯಿಂದ ಕಾಲ್ ಮಾಡಿದ್ದಂಥ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರು ದಾಖಲಾತಿಗಳು ಅಂದರೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದರು. ಅದರ ಇಂಟರ್ವ್ಯೂ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆದಾಯ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರದಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿರುವಂಥದ್ದು. ಮತ್ತು ಅವರ ಆದಾಯ ಎಷ್ಟಿದೆ ಅದು ದುಪ್ಪಟ್ಟು ಆದಾಯ ಇದ್ದರೂ ಕೂಡ ಬಹಳ ಕಡಿಮೆ 40,000 ಆದಾಯ ತೋರಿಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆ ಕೂಡಲೇ ಕೆಪಿಎಸ್ಸಿ ಕಾರ್ಯದರ್ಶಿ ಶೋಭಾ ಅವರು ಈಗ ದೂರನ್ನು ಕೊಟ್ಟಿರುವಂಥದ್ದು. ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಶಿವಶಂಕರಪ್ಪ ಸಾಹುಕಾರ್ ಅವರು 2019ರಲ್ಲಿ ಕೆಪಿಎಸ್ ಅಂದರೆ ಲೋಕಸೇವಾ ಆಯೋಗದ ಸದಸ್ಯರಾದಂಥ ಸಂದರ್ಭದಲ್ಲೇ 2 ಲಕ್ಷದಷ್ಟು ಅವರ ಆದಾಯ ಇರುತ್ತೆ. ಆದರೆ 40,000 ಆದಾಯ ತೋರಿಸಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರ ಮೇಲೆ ಎಫ್ಐಆರ್ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಮಮತಾ.